ಹೆಲೋ ಗೈಸ್, ಇವಾಗ ತಾನೇ ಮಾಲ್ಗುಡಿ ರೆಸ್ಟೋರೆಂಟಲ್ಲಿ ಲಂಚ್ ಮಾಡ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ದೀವಿ. ಥೈಲ್ಯಾಂಡಲ್ಲಿ ಇವತ್ತು ನಮ್ಮದು ಥರ್ಡ್ ಡೇ, ಬಟ್ ಬ್ಯಾಂಕಾಕಲ್ಲಿ ಫಸ್ಟ್ ಡೇ ಇವತ್ತು. ಸೊ ಲಂಚ್ ಎಲ್ಲ ಮುಗಿಸಿದ್ವಿ. ಬೆಳಗ್ಗೆ 2 ಟೆಂಪಲ್ ಸಹ ಹೋಗಿದ್ವಿ, ಎಲ್ಲ ನೋಡೇ ಆಯಿತು. ಈಗ ನಮಗೆ ಸ್ವಲ್ಪ ಫ್ರೀ ಟೈಮ್ ಇದೆ, ಸೊ ಹಾಗಾಗಿ ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಹೋಗಲಿಕ್ಕೆ ಒಳ್ಳೆ ಪ್ಲೇಸಸ್ ಇದೆ, ಇಲ್ಲಿ ತುಂಬ ಮಾಲ್ಸ್ಗಳಿದೆ, ಸಕ್ಕತ್ತಾಗಿರೋವಂಥ ಶಾಪಿಂಗ್ ಮಾಡೋಕ್ಕೆ ಅಂತಲೇ ಹೇಳಿ ಮಾಡಿಸಿದ ಪ್ಲೇಸ್ಗಳಿದೆ. ಸೊ ಇವಾಗ ನಾವು ಅಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಸಹ ಮಾಡ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ನಾವು ಚೈನಾಗೆ ಬಂದರೆ ಹೆಂಗಿರ್ತೀವಿ ಆ ಥರ ಒಂದು ಫೀಲಿಂಗ್ ಇದೆ ನೋಡಿ. ಥೈಲ್ಯಾಂಡಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವೆಲ್ಲನೂ. ಸೊ ಥೈಲ್ಯಾಂಡ್ ಮಧ್ಯದಲ್ಲಿ ನಾವು ಇವಾಗ ಮೇನ್ ರೋಡ್ ಹತ್ರ ನಿಂತಿದ್ದೀವಿ. ನೋಡ್ಬೋದು ಸಾಕಷ್ಟು ವೆಹಿಕಲ್ಸ್ ಇದ್ದಾವೆ, ತುಂಬ ಜನ ಓಡಾಡ್ತಾ ಇದ್ದಾರೆ ನೋಡಿ, ಸಕ್ಕತ್ತಾಗಿದೆ. ಸೊ ಈಗ ಹಂಗೆ ನಾವು ಮೊದಲನೇದಾಗಿ ಶಾಪಿಂಗ್ ಹೋಗೋಣ. ಶಾಪಿಂಗಲ್ಲಿ ತುಂಬ ಐಡಿಯಾಸ್ ಇದೆ. ಸೊ ಫ್ರೆಂಡ್ಸು ಸಹ ತುಂಬ ಥೈಲ್ಯಾಂಡಿಂದ ತಗೊಂಬ ಅಂತ ಹೇಳಿದ್ದಾರೆ. ಸೊ ಅವ್ರಿಗೋಸ್ಕರ ಸಹ ಶಾಪಿಂಗ್ ಸಹ ಮಾಡಬೇಕು. ಸೊ ಈಗ ಫಸ್ಟು ಮೊದಲನೇದಾಗಿ ನಾವು ಶಾಪಿಂಗ್ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಮತ್ತು ಈಗ ನೋಡ್ಬೋದು ನಾವೀಗ ಫಸ್ಟ್ ಇಲ್ಲಿ ರೋಡ್ ದಾಟ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು. ನೋಡ್ತಾ ಇದ್ದೀರಾ ಎಲ್ಲ ಇಲ್ಲಿ ತುಂಬ ಜನಗಳು ನಿಂತಿದ್ದಾರೆ. ಇಲ್ಲಿ ಹೆಂಗೆ ಗೊತ್ತಾ, ಇಲ್ಲಿ ಯಾವಾಗಂದರೆ ಅವಾಗೆಲ್ಲ ನಾವು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋಂಗಿಲ್ಲ, ಫೈನ್ ಹಾಕ್ತಾರೆ. ಅಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ದಾರೆ. ಸೊ ಯಾವಾಗಂದರೆ ಅವಾಗೆಲ್ಲ ಹೋಗೋಂಗಿಲ್ಲ. ಸೊ ಅಲ್ಲಿ ನೋಡಿ ಸಿಗ್ನಲ್ ಬಂತು, ಅಲ್ಲಿ ಗ್ರೀನ್ ಕಲರ್ ಸಿಗ್ನಲ್ ಬಂತು. ಈಗ ಮಾತ್ರ ನಾವು ಹೋಗಬೇಕು. ಸೊ ಇವಾಗ ಮಾತ್ರ ಹೋಗಬೇಕು. ಈಗ ಇಲ್ಲ ಅಂದರೆ ನಮಗೆ ಅಲ್ಲೇ ಆನ್ ದಿ ಸ್ಪಾಟಲ್ಲಿ ಹಿಡಿದು ಅಲ್ಲೇ ಫೈನ್ ಹಾಕ್ತಾರೆ. ಮತ್ತು ಇಲ್ಲಿ ಫೈನ್ ಹೆಂಗಿರುತ್ತೆ ಅಂದರೆ, ಆ ಫೈನ್ ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಹ ಆಗಲ್ಲ, ಅಷ್ಟೊಂದು ಫೈನ್ ಹಾಕ್ತಾರೆ. ಸೊ ಅಷ್ಟು ಹೈ ಇರುತ್ತೆ ಫೈನು. ಸೊ ಹಂಗಾಗಿ ಜನಗಳಿಗೆ ಭಯ. ಸೊ ಯಾವುದು ಅವ್ರು ಇಲ್ಲಿಗಲಾಗಿ ಯಾವುದು ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಸೊ ಎಸ್ಪೆಷಲಿ ಟ್ರಾಫಿಕ್ಗೆ ಬಂದಾಗ ಜನ ಎಲ್ಲರೂ ಫಾಲೋ ಮಾಡೇ ಮಾಡ್ತಾರೆ. ಇಲ್ಲಿ ನೋಡಿ, ಅಲ್ಲೂ ಸಹ ನೋಡ್ಬೋದು ನೋಡಿ, ಜನಗಳು ನಿಂತಿದ್ದಾರೆ ಆಲ್ರೆಡಿ. ಇನ್ನೂ ಅವ್ರಿಗೆ ಇನ್ನೂ ಸಿಗ್ನಲ್ ಸಿಕ್ಕಿಲ್ಲ. ಸೊ ಈಗ ವೆಹಿಕಲ್ಸ್ ಹೋಗ್ತಾ ಇದೆ. ಸೊ ಅಷ್ಟು ಸ್ಟ್ರಿಕ್ಟಾಗಿ ಇಲ್ಲಿ ಫಾಲೋ ಮಾಡ್ತಾರೆ. ಸೊ ಇಲ್ಲಿ ನೋಡಿ ಜನ ಇಲ್ಲೂ ಕಾಯ್ತಾ ಇದ್ದಾರೆ. ಇವಾಗ ನಾವು ಆ ಕಡೆ ಹೋಗಬೇಕು. ಸೊ ನಾವೀಗ ರೋಡಿಗೆ ದಾಟ್ಕೊಂಡು ಹಿಂಗೆ ಬಂದ್ವಿ. ಸೊ ಈಗ ನಾವು ಆ ಕಡೆಗೆ ಹೋಗಬೇಕು ನೋಡಿ. ನಮಗಿನ್ನೂ ಸಿಗ್ನಲ್ ಸಿಕ್ಕಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ನೋಡಿ ಜನ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಈಗ ಸಿಕ್ತು, ನಮಗೆ ಸಿಗ್ನಲ್ ಸಿಕ್ತು ನೋಡಿ. ಅಲ್ಲಿ ಗ್ರೀನ್ ಲೈಟ್ ಬಂತು, ನೋಡ್ತಾ ಇದ್ದಾರೆ ಎಲ್ಲರೂ ಸ್ಟಾಪ್ ಆಗಿದ್ದಾರೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ನೋಡಿ. ಈಗ ಸಿಗ್ನಲ್ ಕೊಟ್ಟ ತಕ್ಷಣ ಹೆಂಗೆ ಹೋಗ್ತಾ ಇದ್ದಾರೆ ಜನ ಇಲ್ಲಿ. ಸೊ ಇಲ್ಲಿ ಇಷ್ಟ ಬಂದಂಗೆಲ್ಲ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋದು ಹಾಗೆಲ್ಲ ಮಾಡಲೇಬಾರ್ದು. ಮತ್ತು ಬ್ಯಾಂಕಾಕಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಫುಡ್ ಸ್ಟ್ರೀಟ್ ಹೆಂಗಿದೆ ಅಂತ. ನಿಮ್ಗೆ ಇಲ್ಲಿ ಏನು ಬೇಕು ಎಲ್ಲ ಥರ ಸಿಗುತ್ತೆ. ಇಲ್ಲಿ ಶ್ರಿಮ್ಸ್ ನೋಡ್ಬೋದು ನೋಡಿ, ಇಲ್ಲಿ ಸೂಪ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಶ್ರಿಮ್ಸ್ ಹೆಂಗಿದೆ. ಮ್ಯಾಗಿ ಇನ್ಸ್ಟೆಂಟ್ ನೂಡಲ್ಸ್ ಅಲ್ಲ ಇದು, ಮ್ಯಾಗಿ ಅಲ್ಲೇ ಮಾಡಿಕೊಡ್ತಾರೆ ನೋಡಿ. ಮೋಮೋಸ್ ನೋಡಿದ್ದೀರಾ ನೋಡಿ, ಮೋಮೋಸ್ ಇಲ್ಲೇ ಎಷ್ಟು ಫೇಮಸ್ ನೋಡಿ ಮೋಮೋಸ್. ಇಲ್ಲಿ ನೋಡಿ ಇಲ್ಲಿ. ಸೊ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇಲ್ಲಿ ಹಿಂಗೆ ಮಾಡಿಟ್ಟಿದ್ದಾರೆ ಡಿಸ್ಪ್ಲೇಗೆ. ಸೊ ಈಗ ಹಂಗೆ ಮುಂದಕ್ಕೆ ಹೋಗೋಣ ಬನ್ನಿ. ಮುಂದೆ ಹೋಗ್ತಾ ಇನ್ನೂ ಏನಿದೆ ಅಂತ ನೋಡೋಣ. ಓಕೆ, ಇಲ್ಲಿಗೆ ಬಂದರೆ ನೋಡಿ ಮೋಸ್ಟ್ಲಿ ಇದು ಸೀ ಫುಡ್ ಹೌದು ನೋಡಿ. ಹಾಟ್ ಡಾಗ್ ಇದೆ, ಆಮೇಲೆ ಇದಕ್ಕೆ ಕೈಮಾ ಅನಿಸುತ್ತೆ ಮೋಸ್ಟ್ಲಿ ನೋಡಿ. ಇದು ಆಕ್ಟೋಪಸ್ಸು. ಇದು ನೋಡಿ, ಇದು ಆಕ್ಟೋಪಸ್. ಇದು 100 ಬಾಟ್ ನೋಡಿ, ಒಂದು ಫುಲ್ ಸ್ಟಿಕ್ ಕೊಡ್ತಾರೆ, 100 ಬಾಟ್ ಅದು. ಇಲ್ಲಿ ನೋಡಿ ಹುಳಗಳು ನೋಡಿ. ಇಲ್ಲಿ ಎಸ್ಪೆಷಲಿ ಚೈನಲ್ಲಿ ಇವೆಲ್ಲ ತುಂಬ ಫೇಮಸ್ ಆಯಿತಾ. ಸೊ ಇದನ್ನ ಅವರೇ ಬೆಳೆಸ್ತಾರೆ. ಸೊ ಸ್ವಲ್ಪ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಮನೆಗಳೆಲ್ಲ ಇದನ್ನ ಬೆಳೆಸಿ ಅದನ್ನ ದೊಡ್ಡದು ಮಾಡಿ ತಂದು ಈ ಥರ ಮಾರ್ತಾರೆ. ಸೊ ನೋಡ್ಬೋದು ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಣ್ಣೆಲಿ ಫ್ರೈ ಮಾಡಿ ಇಟ್ಟಿದ್ದಾರೆ. ಸೊ ಕರುಮ್ ಅಂತ ಕಡಲೆಪುರಿ ತಿಂದರೆ ಹೆಂಗಿರುತ್ತೆ ಆ ಥರ ಇರುತ್ತೆ ಟೇಸ್ಟ್ ಇದು. ಮತ್ತು ಇಲ್ಲಿ ನೋಡಿ ಇದನ್ನು ಎಲ್ಲ ಒಳಗಡೆ ಇದು ಯೂಶ್ವಲಿ ಮರದ ಬೇರ್ ಕೆಳಗಡೆ ಇದು ಜಾಸ್ತಿ ಬೆಳೆಯುತ್ತೆ ಇದೆಲ್ಲ. ಇಲ್ಲಿ ಇವೆಲ್ಲನೂ ಜಿಲ್ಲೆಗಳು ಇದು ಅಷ್ಟೇ. ಇದು ನೋಡಿ, ಇದೇನಂತಾರೆ, ಇದು ಹೆಲಿಕಾಪ್ಟರ್ ಹುಳ ಅಂತೀವಲ್ಲ. ಸೊ ಇಂಗ್ಲೀಷಲ್ಲಿ ಏನಂತಾರೆ ನಂಗೆ ಗೊತ್ತಿಲ್ಲ, ಬಟ್ ಅದಿದು. ಓಕೆ, ಇಲ್ಲಿ ಪಾನಿಪುರಿ ನೋಡಿ, ಪಾನಿಪುರಿನೂ ಇದೆ ಇಲ್ಲಿ ನೋಡಿ. ಪಾನಿಪುರಿ ಇದೆ, ಏನೇನೋ ಇದೆ ಇಲ್ಲಿ, ಹೆಸರೇ ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ಡ್ರೈ ಫ್ರೂಟ್ಸು, ಇಲ್ಲಿ ಜ್ಯೂಸಸ್ ಇವೆಲ್ಲನೂ. ಓಕೆ, ಎಳ್ನೀರು. ಇದು ನೋಡಿ, ಇದು ಎಳ್ನೀರು ಒಳಗಡೆ ಇರೋದು ತೆಂಗಿನಕಾಯಿ ಜ್ಯೂಸು. ಒಳಗೆ ಜ್ಯೂಸ್ ಹಂಗೆ ಇರುತ್ತೆ. ಜ್ಯೂಸ್ ಕುಡ್ಕೊಂಡು ಆಮೇಲೆ ನಾವು ಲಾಸ್ಟಲ್ಲಿ ಅದು ಕೊಬ್ಬರಿ ತಿನ್ಬೋದು. ಓಕೆ, ಇದೆಲ್ಲ ಫ್ರೂಟ್ಸು. ಓಕೆ, ಹಾಗೆ ಮುಂದೆ ಹೋದರೆ ನಮಗೆ ಸಿಗೋದು ಇಲ್ಲಿ ನೋಡಿ ಝೋನ್ 3. ಓಕೆ, ಇದು ಆ್ಯಕ್ಚುಲಿ ಶಾಪಿಂಗ್ ಮಾಲ್ ಆಯಿತಾ. ಸೊ ಇಲ್ಲಿ ಬೇಕಾದಷ್ಟು ಥರ ಶಾಪಿಂಗ್ಗಳು ಮಾಡ್ಬೋದು. ಸೊ ಬನ್ನಿ ಒಳಗಡೆ ಯಾವ್ಯಾವ ಥರ ಬಟ್ಟೆಗಳು ಸಿಗುತ್ತೆ ಏನು ಅಂತೆಲ್ಲ ನೋಡೋಣ ಇದರಲ್ಲಿ ನೋಡಿ. ಮತ್ತು ಇಲ್ಲಿ 7-Eleven ಇದೆ. 7-Eleven ತುಂಬ ಇದೆ ಥೈಲ್ಯಾಂಡಲ್ಲಿ. ನಾನು ಏನಿಲ್ಲ ಅಂದರೂ ಆಲ್ಮೋಸ್ಟು ನಾನು ನೋಡಿದಂತಹ ದಾರಿಲಿ 100-200 7-Eleven ಇದೆ. ಅಷ್ಟೊಂದು ಅಂಗಡಿಗಳಿದೆ. ಓಕೆ, ಇದೆಲ್ಲ ಬರೀ ಶಾಪಿಂಗ್ ಮಾಲ್ನೇ.
ನೋಡಿ ಇದೆಲ್ಲ ಪರ್ಫ್ಯೂಮ್ಸು, ಕಾಸ್ಮೆಟಿಕ್ಸು ಇವೆಲ್ಲನೂ. ಓಕೆ ಇಲ್ಲಿ ನೋಡಿ ಡ್ರೆಸ್ಸು ಇವೆಲ್ಲ. ಓಕೆ ಇವೆಲ್ಲ ಫುಲ್ಲು ಲೇಡೀಸ್ ಸಂಬಂಧಪಟ್ಟಿದ್ದು ಸ್ಟೋರ್ಸೇ ಅನಿಸುತ್ತೆ. ಬರೀ ಲೇಡೀಸ್ ಡ್ರೆಸ್ಸು, ಕಾಸ್ಮೆಟಿಕ್ಸು ಅದೇ ಇದ್ದಾವೆ. ಸ್ನೇಹಿತರೆ ನೋಡ್ತಾ ಇದ್ದೀರಾ ಈ ಥರದ್ದು ಹರ್ಬ್ಸು ಭಾಳ ಫೇಮಸ್ ಆಯಿತಾ. ಸೊ ಈ ಥರ ಇದು ಹೆಂಗಿರುತ್ತೆ ಅಂದರೆ ಸೇಮ್ ಜಂಡು ಬಾಮ್ ಹೆಂಗಿರುತ್ತಲ್ಲ ಹಾಗೆ ಇರುತ್ತೆ, ಹಾಗೆ ಇರುತ್ತೆ ಸ್ಮೆಲ್ಲು ನೋಡಿ. ಭಾರಿ ಅದು ಇದೆ. ಸಾಕು ಸಾಕು ಬೇಡವಾ? ನೀವು ಈಗ ನೋಡ್ತಾ ಇದ್ದೀರಾ ನೋಡಿ ಇಂದ್ರಾ ಸ್ಕ್ವೇರ್ ಅಂತಿದೆ. ಸೊ ಇಲ್ಲಿ ಇದೂ ಅಷ್ಟೇ ಶಾಪಿಂಗ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತೆ. ನಮಗೆ ತುಂಬ ಜನ ಸಜೆಸ್ಟ್ ಮಾಡಿದ್ರು. ಸೊ ಅದಕ್ಕೆ ಇಲ್ಲಿ ಯಾವ್ಯಾವ ಥರ ಅಂಗಡಿಗಳಿದೆ ಮತ್ತು ಇಲ್ಲಿ ಯಾವ್ಯಾವ ಥರ ಐಟಮ್ಗಳು ಸಿಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ಈಗ ಇಂದಿರಾ ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ಸೊ ಇದು ಆಚೆ ಕಡೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಪರವಾಗಿಲ್ಲ, ನೋಡ್ಬೋದು 250 ಬಾಟು. ಆದ್ರೂ ನಮ್ಮ ಇಂಡಿಯನ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಇವೆಲ್ಲ ತುಂಬ ಜಾಸ್ತಿ ಬಿಡಿ. ನೋಡಿ ಸೇಲ್ ಪ್ರೈಸ್ ಅಂತೆ 1000 ಬಾಟು, ಆಲ್ಮೋಸ್ಟ್ 3000 ರೂಪಾಯಿ ಸೂಟ್ ಕೇಸ್ ಇದು. ಬಟ್ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಇವೆಲ್ಲ 1.25-2,000 ರೂಪಾಯಿ ಸಿಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಥೈಲ್ಯಾಂಡ್ ತುಂಬ ಮುಂದುವರೆದಿದೆ. ಸೊ ಇಲ್ಲಿರುವಂಥ ಕರೆನ್ಸಿ ತುಂಬ ಕಾಸ್ಟ್ಲಿ ಇದೆ. ಸೊ ಹಂಗಾಗಿ ಸ್ವಲ್ಪ ಇದೆಲ್ಲ ಕಾಸ್ಟ್ಲಿನೇ ಇದೆ. ಬಟ್ ಎಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಲ್ಲಿರುವಂಥ ಬ್ರ್ಯಾಂಡ್ ಆಗಲಿ, ಇಲ್ಲಿರುವಂಥ ಕ್ವಾಲಿಟಿ ಸಹ ಅದು ತುಂಬ ಚೆನ್ನಾಗಿರುತ್ತೆ. ಹೇಗೆ ಐಸ್ ನೋಡಿ, ಈಗ ನಾವು ಶಾಪಿಂಗ್ ಮಾರ್ಕೆಟ್ಗೆ ಬಂದಿದ್ದೀವಿ. ಇಲ್ಲೊಂದು ಸಣ್ಣ ಅಂಗಡಿ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಬ್ಯಾಂಕಾಕ್ ಥೈಲ್ಯಾಂಡ್ ಮ್ಯಾಗ್ನೆಟ್ಸ್ ಬರ್ತಲ್ಲ, ಸೊ ಅದು ತೊಗೊಂಡಿದ್ದೀನಿ ನಮ್ಮ ಫ್ರೆಂಡ್ಸ್ಗೋಸ್ಕರ ಅಂದ್ಬಿಟ್ಟು. ಸೊ ಸಕ್ಕತ್ತಾಗಿದೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಏನು ಗೊತ್ತಾ, ಸೊ ಇವೆಲ್ಲ ಏನು ಗೊತ್ತಾ, ಜಂಡು ಬಾಮ್ ಥರನೇ ಆಯಿತಾ. ಅದು ಸಕ್ಕತ್ತಾಗಿರುತ್ತೆ ಸ್ಮೆಲ್ ಮಾತ್ರ. ಸೊ ಆ್ಯಕ್ಚುಲಿ ಬ್ಯಾಂಕಾಕಿಗೆ ಬಂದಮೇಲೆ ಇದು ತೊಗೊಂಡು ಹೋಗ್ತಾರೆ ಜನ. ಸೊ ನಾನು ಸಹ ಇದನ್ನು ತೊಗೋತಾ ಇದ್ದೀನಿ. ಸ್ಮೆಲ್ ಹೆಂಗಿದೆ ಅಂದರೆ ನೋಡಿ, ಇಲ್ಲಿ ಟೆಸ್ಟಿಂಗಿಗೆ ಅಂತ ಒಂದು ಇಟ್ಟಿದ್ದಾರೆ ಆಯಿತಾ. ನೋಡಿ ಇಲ್ಲಿ ಟೆಸ್ಟಿಂಗಿಗೆ ಅಂತ ಒಂದು ಇಟ್ಟಿದ್ದಾರೆ. ಸೊ ಇದು ತೆಗಿತೀನಿ ನೋಡಿ. ಈಗ ಇಲ್ಲಿ ನೋಡಿ ಹಿಂಗಿರುತ್ತೆ. ಸ್ಮೆಲ್ ಹೆಂಗಿದೆ ಅಂದರೆ ಒಂಥರ ನೀವು ಸ್ಮೆಲ್ ತೊಗೊಂಡ ತಕ್ಷಣ ಮೈಂಡ್ ಫುಲ್ ರಿಫ್ರೆಶಿಂಗ್ ಆಗಿಬಿಡುತ್ತೆ, ಆ ಥರ ಸ್ಮೆಲ್ ಇದೆ ನೋಡಿ ಆಯಿತಾ. ಇಲ್ಲಿ ನೋಡಿ ಇದು ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ಈ ಥರ ಬರ್ಡ್ ಸಿಂಬಲ್ ಇರುತ್ತೆ. ಸೊ ಈ ಥರ ತೊಗೋಬೇಕು ನೀವು. ನೋಡಿ ಇಲ್ಲಿ ಬರ್ಡ್ ಸಿಂಬಲ್ ಇರುತ್ತೆ, ಈ ಥರ ನೋಡಿ ಹಿಂಗಿರುತ್ತೆ ಬರ್ಡ್ ಸಿಂಬಲ್ಲು. ಇದಿಷ್ಟೇ ಅಲ್ಲ ನೋಡಿ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸ್ ಇದೆ ಆಯಿತಾ. ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸ್ ಇರುತ್ತೆ. ಸೊ ಅದರಲ್ಲಿ ನಾನು ಎಲ್ಲ ಟೆಸ್ಟ್ ಮಾಡಿದೆ. ಬಟ್ ಅದರಲ್ಲಿ ಈ ಬರ್ಡ್ ಸಿಂಬಲ್ ಇದೆ ನೋಡಿ, ಈ ಬರ್ಡ್ ಸಿಂಬಲ್ಲು. ಸೊ ಇದು ಮಾತ್ರ ತುಂಬ ಪವರ್ಫುಲ್ ಆಗಿದೆ, ಒಳ್ಳೆ ಸ್ಮೆಲ್ ಆ್ಯಕ್ಚುಲಿ. ಸೊ ನಾನು ತೊಗೋತಾ ಇದ್ದೀನಿ ಇವಾಗ ಇದನ್ನ. ಮ್ಯಾಮ್ hello, so this one 150. yeah, one 50 baht. Yeah, give me one. You like packet cheaper? No, give me one. This brand. Oh yeah, thank you. 50 baht. Yes, 50 baht. You like packet cheaper? No, one is enough. Yeah, So yes. ನೋಡ್ತಾ ಇದ್ದೀರಾ 150 ಬಾಟ್ ಅಂತೆ. ಸೊ ತೊಗೊಂಡಿದ್ದೀನಿ ಇದು ಮತ್ತೆ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಸೊ ನೋಡಿ ಇದು ಫಿಶ್ ಮ್ಯಾಗ್ನೆಟ್ಸು. ಸೊ 2 ತೊಗೊಂಡಿದ್ದೀನಿ. ಥ್ಯಾಂಕ್ ಯು. 50 ಬಾಟ್. ಖಾಬುನ್ಕಾ. Sawadika. Sawadika. Thailand. Welcome. Thailand. Beautiful. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಶಾಪಿಂಗ್ ಬಂದ್ಬಿಟ್ಟು ಚಾಕ್ಲೇಟ್ಸು. ಸೊ ಚಾಕ್ಲೇಟ್ಸ್ ತೊಗೊಂಬನ್ನಿ ಅಂತ ತುಂಬ ಜನ ನನಗೆ ಹೇಳಿದ್ದಾರೆ. ಸೊ ಅವ್ರಿಗಾಗಿ ಚಾಕ್ಲೇಟ್ಸ್ ತೊಗೊಂಡೋಗ್ಬೇಕು. ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಇವೆಲ್ಲ ಫುಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಆಯಿತಾ. ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್. ಸೊ ಆಲ್ಮೋಸ್ಟ್ ಲೈಕ್ ಯಾರು ಥೈಲ್ಯಾಂಡಿಂದ ಅಂದರೆ ಹೊರದೇಶದಿಂದ ಥೈಲ್ಯಾಂಡಿಗೆ ಬರ್ತಾರೆ. ಸೊ ಅವ್ರು ಯೂಶ್ವಲಿ ಈ ಥರ ಏನೋ ಅಂಗಡಿಗೆ ಬಂದುಬಿಟ್ಟು ಸೊ ಅವ್ರಿಗೆ ಬೇಕಾಗಿದ್ದಂಥ ಚಾಕ್ಲೇಟ್ಸ್ ತೊಗೊಂಡ್ತಾರೆ ನೋಡಿ. ಇದೆಲ್ಲ ನೋಡಿ. ಸೊ ಇವೆಲ್ಲ ಫುಲ್ ಚಾಕ್ಲೇಟ್ಸೇ. ಇದು ಚಾಕ್ಲೇಟ್ಸು ನೋಡಿ, ಇವೆಲ್ಲ ಫುಲ್ ಚಾಕ್ಲೇಟ್ಸು. ಇವೆಲ್ಲ ಫುಲ್ ಚಾಕ್ಲೇಟ್ ಸೆಕ್ಷನ್ಸ್ ನೋಡಿ. ಇವೆಲ್ಲ ಫುಲ್ ಚಾಕ್ಲೇಟ್ ಸೆಕ್ಷನ್ಸು. ಹಾಂ ನೋಡಿ, ಇಲ್ಲೆಲ್ಲ ನೋಡಿ ಇವೆಲ್ಲ ಫುಲ್ ಚಾಕ್ಲೇಟ್ ಸೆಕ್ಷನ್ ಒಂದೊಂದರಲ್ಲಿ. ಇವೆಲ್ಲ ಮಿಕ್ಸ್ ಇರುತ್ತೆ ಇದೆಲ್ಲ ಆಯಿತಾ. ಎಲ್ಲ ಥರ ಬರೀ ಚಾಕ್ಲೇಟ್ ಬೇಕಾ ಅದಿರುತ್ತೆ, ಫ್ರೂಟ್ ಆ್ಯಂಡ್ ನಟ್ ಬೇಕಾ ಆ ಥರ ಸಿಗುತ್ತೆ ನೋಡಿ. ಎಬೌಡೋ ಅಂತೆ, ಎಬೌಡೋ ಚಾಕ್ಲೇಟ್. ಓಟ್ ಚಾಕ್ ನೋಡಿ, ಓಟ್ ಚಾಕು ನೋಡಿ, ಇಲ್ಲಿ ಓಟ್ ಏನು ಮಾಡಿರೋದು. 2 pieces 150 ಬಾಟ್. ಓಕೆ ಅದು ಓಪನ್ ಮಾಡೋಕ್ಕಾಗಲ್ಲ, ಒಳಗೆ ಗೊತ್ತಾಗಲ್ಲ ಏನಿದೆ ಅಂತ. ಸೊ ನೆಕ್ಸ್ಟ್ ನೋಡೋಣ ನೋಡಿ.
ನೋಡಿ ನಟ್ಸ್ ಕ್ರಿಸ್ಪ್ ಅಂತ ಹೇಳಿ ಇದೊಂದು ಚಾಕ್ಲೇಟ್ ಇದೆ. ಸೊ ಇದು ಮಿಕ್ಸ್ ಅಲ್ಲ, ಇದು ಒಂದೇ ಥರ ಇದೆ. ಬಟ್ ಮಿಕ್ಸ್ ನೋಡಿ, ಮಿಕ್ಸ್ ಬೇಕು ಅಂದರೆ ನೋಡಿ ಇಲ್ಲಿದೆ ನೋಡಿ, ಕೋಪೆ ಟೋಪಿ ಅಂತ. ಸೊ ಇದರಲ್ಲಿ ಎಲ್ಲ ಮಿಕ್ಸ್ ಚಾಕ್ಲೇಟ್ಸ್ ನೋಡಿ, ನೋಡ್ತಾ ಇದ್ರೆ ಇಲ್ಲಿ ಎಲ್ಲ ಥರ ಮಿಕ್ಸ್ ಚಾಕ್ಲೇಟ್ಸ್ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ನೋಡ್ತೀನಿ ಯಾವ್ದು ಸಿಗುತ್ತೆ ಅಂದ್ಬಿಟ್ಟು ಸಿಕ್ಕರೆ ತೊಗೋತೀನಿ. ಇಲ್ಲಿ ನೋಡ್ತಾ ಇದ್ರೆ ನೋಡಿ ಕಿಟ್ ಕ್ಯಾಟ್ ಇದು 259 ಬಾಟ್ ಅಂದರೆ ಆಲ್ಮೋಸ್ಟ್ ನಮಗೆ 750 ರುಪೀಸ್ ಆಗುತ್ತೆ. ನಮ್ಮ ಇಂಡಿಯನ್ ಕರೆನ್ಸಿಲಿ 750 ರೂಪಾಯಿ ಆಗುತ್ತೆ ಇದು. ಸೊ ನೆಕ್ಸ್ಟು ಇನ್ನೂ ಹಾಗೆ ಇಲ್ಲಿ ನೋಡಿ M&M's ಫನ್ ಸೈಜ್ ಅಂತ. ಸೊ ಇದು 220 ಬಾಟ್. ಸೊ ಆಲ್ಮೋಸ್ಟ್ ಇದು ನಮಗೆ 2, 4 ಆಲ್ಮೋಸ್ಟ್ 650 ಬ್ಯಾಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಚಾಕ್ಲೇಟ್ ಸ್ಯಾಂಡ್ವಿಚ್ ಇದು ಒಂದೇ ಥರ ಚಾಕ್ಲೇಟ್ ಇದೆ ಇದರಲ್ಲೆಲ್ಲನೂ. ಇದು ಬಂದು 250 ಬಾಟ್ ಅಂದರೆ ಆಲ್ಮೋಸ್ಟ್ ನಮಗೆ ನಮ್ಮ ಇಂಡಿಯನ್ ರುಪೀಸಲ್ಲಿ 750 ರೂಪಾಯಿ ಚಾಕ್ಲೇಟ್ಸು ಆಯಿತಾ. ಮತ್ತು ಇಲ್ಲಿ ನೋಡಿ ಇದು ಈ ಚಾಕ್ಲೇಟು, ಈ ಥರ ಚಾಕ್ಲೇಟ್ ಬಂದುಬಿಟ್ಟು ಎಷ್ಟು ಇದು ಮ್ಯಾನಿ ಬ್ಯಾಟ್ ಏನೋ ಇದ್ರ ಮೇಲೆ ಹಾಕಿಲ್ಲ, ಮೆನ್ಷನ್ ಮಾಡಿಲ್ಲ ಇದು ದುಡ್ಡೆಷ್ಟು ಅಂದ್ಬಿಟ್ಟು, ಇದು ಗೊತ್ತಿಲ್ಲ. ಓಕೆ ನೋಡೋಣ, ನಾನು ಇದು ತೊಗೋತಾ ಇದ್ದೀನಿ. ಇಲ್ಲಿ ನೋಡಿ ಇದರಲ್ಲೆಲ್ಲ ಮಿಕ್ಸ್ ಇದೆ ಆಯಿತಾ ಚಾಕ್ಲೇಟ್ಸು, ಒಂದೇ ಥರ ಇಲ್ಲ. ಸೊ ಇದು ಚೆನ್ನಾಗಿರುತ್ತೆ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ತೊಗೋತೀನಿ ಇವಾಗ ಆಯಿತಾ. ಇದು ಶಾಪಿಂಗ್ ಆಯಿತು, ಇದು ಒಂದು ಚೂಸ್ ಮಾಡಿದೆ. ನೋಡೋಣ ಹಾಗೆ ನೆಕ್ಸ್ಟ್ ಇನ್ನೇನು ಸಿಗುತ್ತೆ ಅಂತ. ಸೊ ಫೈನಲಿ ಶಾಪಿಂಗ್ ಅಂತೂ ಆಯಿತು, ನೋಡ್ತಾ ಇದ್ದೀರಾ. ಸೊ ಚಾಕ್ಲೇಟ್ಸು ಮತ್ತು ಇನ್ನೂ ಫ್ರಿಡ್ಜ್ ಮ್ಯಾಗ್ನೆಟ್ಸು, ಇನ್ನೂ ಅದು ಇದು ಹತ್ರ ತುಂಬ ಶಾಪಿಂಗ್ ಮಾಡಾಯಿತು. ಸೊ ಈಗ ನೆಕ್ಸ್ಟು ಕಡೆ ಹೋಗ್ತಾ ಇದ್ದೀವಿ, ನೋಡೋಣ ಮತ್ತೆ ಇನ್ನೂ ಅಲ್ಲಿ ಏನು ಕಾಣಿಸುತ್ತೆ ಮತ್ತು ಅಲ್ಲಿ ಏನು ಶಾಪಿಂಗ್ ಮಾಡಬೇಕು ಅನಿಸುತ್ತೆ ಅಂದ್ಬಿಟ್ಟು. ಇಲ್ಲೊಂದು ಅಮೇಝಿಂಗ್ ಆಗಿರುವಂಥ ಏನೋ ಇದಿದೆ ನೋಡಿ, ಕೀಬೋರ್ಡು ಮತ್ತು ಪಿಯಾನೋ ಹತ್ರ. ಇಲ್ಲಿ ಇದು ಜಸ್ಟ್ ಈ ಥರ ರಬ್ಬರ್ ಶೀಟ್ ಅಷ್ಟೇ ಇದೆ ನೋಡಿ, ರಬ್ಬರ್ ಶೀಟು ಇದು ಏನು ಇನ್ಸ್ಟ್ರೂಮೆಂಟ್ ಅಲ್ವೇ ಅಲ್ಲ. ಸೊ ಜಸ್ಟ್ ಈ ಥರ ರಬ್ಬರ್ ಶೀಟಲ್ಲಿ ಈ ಕೀಸ್ನ ಇಟ್ಟಿದ್ದಾರೆ ಅಷ್ಟೇ. ಸೊ ಅವ್ರು ಇವಾಗ ಒಂದು ಸಣ್ಣ ಒಂದು ಮ್ಯೂಸಿಕ್ ಪ್ಲೇ ಮಾಡ್ತಾರೆ ನೋಡಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಮ್ಯಾಮ್, ನಾವು ಪ್ಲೇ ಸಮ್ ಮ್ಯೂಸಿಕ್. Play some music now. Play some nice music. Yeah, play that. Worldwide famous होता है आप. ಸೂಪರ್ ಆಗಿದೆ ನೋಡಿ. ಇಷ್ಟೇ ಅಲ್ಲ, ಇಲ್ಲೂ ಇದೆ ನೋಡಿ. ಐಟಮ್ का explain कीजिए. हाँ, now play this one. ಸೂಪರ್. ವಾವ್, ಅಮೇಝಿಂಗ್ ಆಗಿದೆ ನೋಡಿ. ಇದರಲ್ಲಿ ಏನೂ ಇಲ್ಲ ನೋಡಿ, ಜಸ್ಟ್ ಈ ಥರ ಒಂದು ಮ್ಯಾಟ್ ಇರುತ್ತೆ. ಆ ಮ್ಯಾಟ್ ಮೇಲೆ ಈ ಥರ ಏನೋ ಇನ್ಸ್ಟ್ರೂಮೆಂಟಲ್ದು ಇಟ್ಟಿದ್ದಾರೆ ಅಷ್ಟೇ ನೋಡಿ. ಇದನ್ನ ಫೋಲ್ಡ್ ಮಾಡ್ಬೋದು, ಮರ್ಚ್ಬೋದು, ಹಿಂಗೆ ನೋಡಿ, ಹಿಂಗೆ ಫೋಲ್ಡ್ ಸಹ ಮಾಡ್ಬೋದು, ಹಿಂಗೆ ಮರ್ಚಿ ತೊಗೊಂಡೋಗ್ಬೋದು. ಇದಕ್ಕೇನೂ ಆಗಲ್ಲ ನೋಡಿ, ಇದು ಕೈಯಲ್ಲಿ ಸಹ ಮಾಡ್ಬೋದು. ಇದು 700 ಬಾಟ್ ಅಂತೆ. ಸೊ 700 ಬಾಟ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಆಲ್ಮೋಸ್ಟ್ 2000 ರೂಪಾಯಿ ಆಗುತ್ತೆ. ಸೊ 2000 ರೂಪಾಯಿ ಕೊಟ್ಟರೆ ನೋಡಿ ಈ ಥರ ಕೊಡ್ತಾರೆ. ಇದು ಸಪ್ರೇಟು ಸಖತ್ತಾಗಿದೆ ನೋಡಿ, ಎಂತೆಂಥ ಟೆಕ್ನಾಲಜಿ ಬಂದಿದೆ. ರಿಯಲ್ ಇನ್ಸ್ಟ್ರೂಮೆಂಟ್ ಬೇಡವೇ ಬೇಡ, ಜಸ್ಟ್ ಈ ಥರ ಒಂದು ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಇದ್ದರೆ ಈ ಥರ ಜಸ್ಟ್ ಒಂದು ಮ್ಯಾಟ್ ಥರ ಇದ್ರೆ ಸಾಕು, ಅದಕ್ಕೆ ಅವರು ಅಲೈನ್ ಮಾಡಿಬಿಟ್ಟಿದ್ದಾರೆ. ಸಖತ್ತಾಗಿದೆ ನೋಡಿ ಇದು ಮಾತ್ರ. ಫ್ಲೈಟ್ ಕನೆಕ್ಟ್ ಮಾಡಿ. ಮತ್ತು ಇಲ್ಲಿ ನೋಡಿ ನಿಮಗೆ ಶೇಡ್ಸ್ ಆಗಿರ್ಬೋದು, ಮತ್ತು ಯಾವುದನ್ನ ಎಲೆಕ್ಟ್ರಿಕ್ ಐಟಮ್ಸ್ ಆಗಲಿ, ಪವರ್ ಬ್ಯಾಂಕು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಎಲ್ಲ ನಿಮಗೆ ಈಸಿಯಾಗಿ ಕಮ್ಮಿಗೆ ಸಿಗ್ಬಿಡುತ್ತೆ ನೋಡಿ. ಇವೆಲ್ಲ ಕಮ್ಮಿನೇ ನೋಡಿ. ಇದು ಅಷ್ಟೇ, ಇಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಆಗಿರಲಿ, ಜ್ಯುವೆಲರೀಸ್ ಆಗಿರಲಿ ನೋಡಿ, ಹೋಲ್ಸೇಲ್ ಪ್ರೈಸು 199 ಬಾಟು, 100 ಬಾಟು ಆ ಥರ ಅಷ್ಟು ಕಮ್ಮಿ ಕೊಡ್ತಾರೆ
ನೋಡಿ ಇಲ್ಲೆಲ್ಲನೂ ಯಾಕೆ ಇಲ್ಲಿ ಇಷ್ಟು ಕಮ್ಮಿ ಅಂದರೆ ಇಲ್ಲಿ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಇಲ್ಲೇ ಆಗುತ್ತೆ ಮತ್ತು ಸ್ವಲ್ಪ ಐಟಮ್ಸು ಇಲ್ಲಿ ಚೈನಾಯಿಂದ ಸಹ ಇಂಪೋರ್ಟ್ ಸಹ ಮಾಡ್ಕೊತಾರೆ. ಸೊ ಹಂಗಾಗಿ ಇವ್ರಿಗೆ ತುಂಬ ಕಮ್ಮಿಗೆ ಸಿಗುತ್ತೆ. ಇಲ್ಲಿ ನೋಡಿ ಇವೆಲ್ಲ ಕಮ್ಮಿ ಪ್ರೈಸೇ. ಸೊ ನೀವು ಥೈಲ್ಯಾಂಡಿಗೆ ಬಂದರೆ ಜಾಸ್ತಿ ದುಡ್ಡು ತೊಗೊಂಬನ್ನಿ. ದುಡ್ಡು ತಂದರೆ ನೀವು ಇವೆಲ್ಲ ಶಾಪ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇದೆಲ್ಲ ಎಲೆಕ್ಟ್ರಾನಿಕ್ ಐಟಮ್ಸೇ ಇಲ್ಲೆಲ್ಲ ಸಿಗೋದು ಜಾಸ್ತಿ. ನೋಡಿ ಇದೆಲ್ಲ ಕಮ್ಮಿನೇ. ಹಲೋ ನೋಡಿ ಇಲ್ಲೆಲ್ಲ ಪರ್ಫ್ಯೂಮ್ಸ್ ಎಲ್ಲ ಇದೆ. ನೋಡಿ ಇಲ್ಲಿ ಇದೆಲ್ಲ ಸೋಪ್ಸ್ ಆಯಿತಾ, ಇವೆಲ್ಲ ಏನು ನೋಡ್ತಾ ಇದ್ದೀರಾ, ಸೋಪ್ ಫ್ಲೇವರ್ಡ್ ಸೆಂಟೆಡ್ ಹಾಕಿರ್ತಾರೆ. ಸೊ ಹಿಂಗೆ ನೋಡಿ ಇನ್ನು ಇಲ್ಲಿ ಯಾವ್ಯಾವ ಥರ ಸೋಪ್ ಇದೆ ಅಂತ. ಲೋಟಸ್ಸು, ಕೊಕೊನೆಟ್, ಮ್ಯಾಂಗೋ, ಹಿಂಗೆ ನೋಡಿ ಇಲ್ಲಿ ನೋಡಿ ಯಾವ ಥರ ಸೋಪ್ ಇದೆ. ಇದೆಲ್ಲ ಕಾರ್ಟೂನ್ಸ್ ಅಲ್ಲ ಆಯಿತಾ, ಬೊಂಬೆಗಳಲ್ಲ, ಇವೆಲ್ಲ ಸೋಪ್ ಆ್ಯಕ್ಚುಲಿ. ನೋಡಿ ಇವೆಲ್ಲ ಸೋಪು. ಹೌ ಮೆನಿ ಬಾತ್? 50 ಬಾತ್. 3 ಪೀಸ್ 100. ನೋಡಿ 100 ಬಾತ್ ಇದು. 100 ಬಾತ್ ಕೊಟ್ಟರೆ ಇದರ 3 ಪೀಸ್ ಕೊಡ್ತಾರೆ. ಸ್ನೇಹಿತರೆ ಇದು ನಿಮ್ಗೆ ತೋರಿಸ್ತೀನಿ ನೋಡಿ. ಐಫೋನ್ ಯಾವಾಗೂ ನಿಮ್ಗೆ ಇಷ್ಟು ಚಿಕ್ಕದು ನೋಡಿದ್ದೀರಾ? ನೋಡಿ ಐಫೋನ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಬೆಂಕಿಪಟ್ಟಣ ಹತ್ರ ಇಷ್ಟೇ ನೋಡಿ, ಇಷ್ಟೇ ಐಫೋನ್ ಇರೋದು. ನನ್ನ ಕೈಯಲ್ಲಿ ಮಡ್ಚಿಟ್ಕೋಬೋದು ಹಿಂಗೆ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಐಫೋನು. ಕ್ಯಾಮ್ರಾ ತೋರಿಸ್ತೀವಿ ನೋಡಿ ಹೆಂಗಿದೆ ಕ್ಲಾರಿಟಿ. ನೋಡಿ 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 ನನ್ನ ಸೆಲ್ಫಿ ವರ್ಕಿಂಗ್ ಆಂಡ್ರಾಯ್ಡ್ ಆರಿಜಿನಲ್ ಹೆಂಗೆ ಬರ್ತಾ ಇದೆ ಅಲ್ಲ. ಈಗ ನೋಡಿ ನಾನು ನೋಡಿ ಇಲ್ಲಿ ನೋಡಿ ನನ್ನ ಮುಖ ಕಾಣ್ತಾ ಇದೆ ನೋಡಿ ಅದರಲ್ಲಿ. ನೋಡಿ ಚೆನ್ನಾಗಿದೆ ಅಲ್ಲ. ಇಷ್ಟೇ ನೋಡಿ ಐಫೋನ್. ಆ್ಯಕ್ಚುಲಿ ಇದು ಫಸ್ಟ್ ಕಾಪಿ ಅಂತೆ ನಾನು ಕೇಳಿದೆ. ಸೊ ಫಸ್ಟ್ ಕಾಪಿ ಐಫೋನ್ ನೋಡಿ. ಹಿಂದೆಗಡೆ ಇಲ್ಲ ಆ್ಯಪಲ್ ಸಿಂಬಲ್ ಸಹ ಕಾಣ್ತಾ ಇದೆಯಾ? ಹಾಂ ಇಲ್ಲಿ ನೋಡಿ ಕಾಣ್ತಾ ಇದೆ. ಇಷ್ಟೇ ಇದೆ ನೋಡಿ ಫೋನು. ಚೆನ್ನಾಗಿದೆಯಲ್ಲ. ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡಿ. ನೋಡಿ ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆಯಲ್ಲ. ಬ್ಯಾಕ್ ಕ್ಯಾಮ್ರಾ ಇಷ್ಟೇ ನೋಡಿ. ಇಷ್ಟೇ ಬ್ಯಾಕ್ ಕ್ಯಾಮ್ರಾ. ಫೋನ್ ಇಷ್ಟೇ ಇರೋದು, ಚಿಕ್ಕದು ನೋಡಿ. ನನ್ನ ಕಣ್ಣು ಕಾಣ್ತಾ ಇದೆ. ಚೆನ್ನಾಗಿದೆಯಲ್ಲ ಕ್ಯೂಟಾಗಿ. ಇದು 1200 ಬಾತ್ ಅಂತೆ. ಸೊ 1200 ಬಾತ್ ಅಪ್ರಾಕ್ಸಿಮೇಟ್ಲಿ 3,500 ರೂಪಾಯಿ ಆಗುತ್ತೆ ಅಷ್ಟೇ. ಸಖತ್ತಾಗಿದೆಯಲ್ಲ. ನೈಸ್. ಫ್ರೆಂಡ್ಸ್ ಇವಾಗ ಇಲ್ಲಿ ಇನ್ನೊಂದು ಎಲೆಕ್ಟ್ರಾನಿಕ್ ಸ್ಟೋರಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ. इसका नाम क्या है? ಪ್ರಿಂಟ್ ಕ್ಯಾಮ್ರಾ ಅಂತೆ. ಸೊ ಇನ್ಸ್ಟೆಂಟ್ ಫೋಟೋ. ಸೊ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಪೇಪರ್ ರೋಲ್ ಇರುತ್ತೆ. ಆ ಪೇಪರ್ ರೋಲಿಂದ ನಮ್ಮ ಫೋಟೋ ಪ್ರಿಂಟ್ ಆಗಿ ಬರುತ್ತೆ. ಸೊ ಇವಾಗ ತೋರಿಸಿದ್ ನೋಡಿ ಕ್ಯಾಮ್ರಾ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಬನ್ನಿ. ಹಾಂ ಇಲ್ಲಿ ಬನ್ನಿ. ಹಾಂ ಅಂಕಲ್ನು ಕವರ್ ಮಾಡು ಆಯಿತಾ. ಈಗ ನೋಡಿ ಕ್ಯಾಮ್ರಾ ಆನ್ ಆಗಿದೆ. ಸೊ ಅಂಕಲ್ ಫೋಟೋ ತೆಗಿತಾ ಇದ್ದೀನಿ. ಫೋಟೋ ಏಮಲ್ಲೇನಾ? ಓಕೆ ನೋಡಿ ಫೋಟೋ ತೆಗಿತಾ ಇದ್ದೀನಿ. ಹಾಂ ಇಲ್ಲಿ ನೋಡಿ ಅಂಕಲ್ ಫೋಟೋ ಬಂದಿದೆ ಆಯಿತಾ. ಕ್ಲಿಕ್ ಮಾಡಾಯಿತು. ಪ್ರಿಂಟಿಂಗ್ ಅಂತ ಬಂದಿದೆ. ಇಲ್ಲಿ ನೋಡಿ ಫೋಟೋ ಬರುತ್ತೆ ಇವಾಗ. ಎಸ್ ಫೋಟೋ ಬಂತು. ಇಲ್ಲಿ ನೋಡಿ ಸಖತ್ತಾಗಿ ಬಂದಿದೆ ಅಲ್ಲ. ಅಂಕಲ್ ನಿಮ್ಮ ಫೋಟೋ ಬಂತು. इसमें भी पूरा क्लियर निकल जाएगा. आपका में पूरा क्लियर निकलेगा. ಎಷ್ಟು ಥರ ಬಂದಿದೆ ನೋಡಿ ಇವತ್ತು ಮಾರ್ಕೆಟಲ್ಲಿ. ಅಂದರೆ ಇವತ್ತು ಎಷ್ಟು ಥರ ಇನ್ವೆನ್ಷನ್ ಆಗಿದೆ ಪ್ರಪಂಚದಲ್ಲಿ. ಯಾವ್ಯಾವ ಥರ ಟಾಯ್ಸ್ ಬಂದಿದ್ದಾವೆ ಮಕ್ಕಳಿಗೆ ಆಡೋಕ್ಕೆ. ನೋಡಿ ಕೀಬೋರ್ಡೇ ಬೇಕಾಗಿಲ್ಲ. ಇದು ಏನೂ ಇಲ್ಲ ನೋಡಿ. ಜಸ್ಟ್ ಒಂದು ರಬ್ಬರ್ ಶೀಟ್ ಅಷ್ಟೇ. ನೋಡಿ ನೋಡ್ತಾ ಇದ್ದೀರಾ ರಬ್ಬರ್ ಶೀಟ್ ಅಷ್ಟೇ. ಇಲ್ಲೇನೂ ಇಲ್ಲ ಇದರಲ್ಲಿ. ನೋಡಿ ಎಷ್ಟು ಥರ ಕಂಡಿದ್ಕಾಯಿವೆ, ಎಷ್ಟು ಥರ ಬಂದಿದೆ ಇವತ್ತು. ಎಷ್ಟು ಥರ ಇನ್ವೆನ್ಷನ್, ಎಷ್ಟು ದೇಶ ಎಷ್ಟು ಮುಂದುವರೆದಿದೆ ನೋಡಿ. ಕೀಬೋರ್ಡೇ ಬೇಕಾಗಿಲ್ಲ. ಕೀಬೋರ್ಡಲ್ಲಿ ನಾವು ಏನೇನು ಮಾಡ್ಬೋದು ಎಲ್ಲ ಇದು ಮಾಡ್ಬೋದು. ಸೆಟ್ಟಿಂಗ್ಸು ಅಷ್ಟೇ ನೋಡಿ. ಸೆಟ್ಟಿಂಗ್ಸು ಅಷ್ಟೇ ನೋಡಿ. ಎಲ್ಲ ಥರ ರೆಕಾರ್ಡ್ ಮಾಡ್ಬೋದು. ಲೆಸನ್, ಡೆಮೋ ವರ್ಷನ್ನು ಎಲ್ಲ ಥರದ್ದು ನೋಡಿ. ನೋಡಿ ನೋಡಿದ್ರಾ, ಚೇಂಜ್ ಮಾಡಿಕೊಂಡು ಹಿಂಗೆ ಆಡ್ಬೋದು.
ಇದ್ರಲ್ಲಿ ನೋಡಿ ಎಲೆಕ್ಟ್ರಾನಿಕ್ ಡ್ರಮ್ ನೋಡಿ ಎಷ್ಟು ಥರ ಇದೆ, ಎಷ್ಟು ಥರ ಇದೆ ನೋಡಿ. ಇದು ಅಷ್ಟೇ, ಇದರಲ್ಲೂ ನೋಡಿ ನೋಡಿ. ಇದ್ರಲ್ಲಿ ನೋಡಿ, ಇದ್ರಲ್ಲೂ ನೋಡಿ ನೋಡಿದ್ರೆ 5 6 7 8 1 2 3 4 5 6 7 ನೋಡಿ ಎಷ್ಟು ಥರ ಇದೆ ಕೀಬೋರ್ಡ್. ಇದರಲ್ಲಿ ಏನು ನೋಡಿ, ಬರೀ ಒಂದು ಏನು ಹೇಳ್ತಾರೆ, ಒಂದು ರಬ್ಬರ್ ಶೀಟ್ ಥರ ಇದೆ, ಅದರಲ್ಲಿ ಇಷ್ಟು ಮಾಡಿದ್ದಾರೆ ನೋಡಿ ಇದರಲ್ಲಿ. ಥೈಲ್ಯಾಂಡಲ್ಲಿ ಇವಾಗ ಇದು ಏನು ನೋಡ್ತಾ ಇದ್ದೀರಾ, ಇದು ಇಂದ್ರಾ ಸ್ಕ್ವೇರ್ ಅಂತ, ಹೋಲ್ಸೇಲ್ ಇಂದ್ರಾ ಸ್ಕ್ವೇರ್ ಅನ್ನೋಂತಹ ಇದೊಂದು ಮಾಲು. ಇಲ್ಲಿ ಎಲ್ಲ ಐಟಮ್ಸು ನಿಮಗೆ ಸಸ್ತಾಗಿ ಸಿಗುತ್ತೆ ನೋಡಿ. ಎಷ್ಟು ದೊಡ್ಡ ಸಿಟಿ ನೋಡಿ ಇದು, ಬ್ಯಾಂಕಾಕ್ ಸಿಟಿ. ಅಂದರೆ ಅಷ್ಟೇ ಟ್ರಾಫಿಕ್ ಸಹ ಇದೆ ಇಲ್ಲಿ. ನಮ್ಮ ಬೆಂಗಳೂರು ಟ್ರಾಫಿಕ್ಗೆ ಏನೋ ಅಂದ್ಕೊಂಡ್ವಿ, ಇಲ್ಲಿ ಬೆಂಗಳೂರು ಟ್ರಾಫಿಕ್ ಮೀಡ್ಸುತ್ತೆ, ಅಷ್ಟು ಟ್ರಾಫಿಕ್ಗಳಿದೆ ನೋಡಿ. ಈ ದೇಶ ಎಷ್ಟು ಮುಂದುವರೆದಿದೆ, ಆದ್ರೂ ನಾವು ಟ್ರಾಫಿಕ್ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನೋಡಿ.